ಇವಾಗ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೇನೋ ಸರ್ಪ್ರೈಸ್ ತೋರಿಸ್ಬೇಕಂತ. ಇವತ್ತು ಒಂದು ಕಡೆ ವಿಜಯ್ ಪ್ರಕಾಶ್ ಅವ್ರದ್ದು ಕಾನ್ಸರ್ಟ್ ಐತೆ. ಅಲ್ಲಿಗೆ ನಾವು ಹೊಂಟೀವಿ, ಬರ್ರಿ ಹೋಗೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾನು ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೊಂಟೀನಿ. ಮೆಟ್ರೋ ಸ್ಟೇಷನ್ ಎಲ್ಲಿ ಅಂದ್ರೆ ಮಲ್ಲೇಶ್ವರ. ಬೆಂಗಳೂರಾಗ ಒಂದು ಫುಟ್ಪಾತ್ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ. ಟ್ರಾಫಿಕ್ಕು, ಫುಟ್ಪಾತು, ಮಳೆ ಒಂಥರ ಆಗತ್ತು. ಮಲ್ಲೇಶ್ವರಮಿಂದ ನಾನು ಜಯನಗರ ಹೋಗ್ತೀನಿ. ಜಯನಗರಿಂದ ಅಲ್ಲಿಂದ ಜಯನಗರ 4th ಬ್ಲಾಕ್ ಹೋಗ್ಬೇಕು. ಇಲ್ಲೇ ನೋಡತ್ತೀರಿ, ಇದು ಅದು ಮೊದಲ ನಟರಾಜ ಥಿಯೇಟ್ರ್ ಇತ್ತು. ಇವಾಗ ಅದು ಹೊಡೆದು ಏನೋ ಮಾಲ್ ಏನೋ ಮಾಡಾಕತ್ತಾರ. ಜಾಸ್ತಿ ಬರತ್ತೆ. ಇದು ರಾಜೀವ್ ಗಾಂಧಿ ಸ್ಟ್ಯಾಚು. ನಿಂಗಲ್ಲೇ ಮಂತ್ರಿ ಮಾಲ್ ಕಾಣುತ್ತಾ? ಮಂತ್ರಿ ಮಾಲ್ ಇಂದ ಇಲ್ಲಿ ನಾವು ಹೋಗ್ತಾ ಇರೋದು ಮಂತ್ರಿ ಮಾಲ್ ಅಲ್ಲ, ಮಂತ್ರಿ ಸ್ಕ್ವೇರ್. ಸ್ವಲ್ಪ ಟ್ರಾಫಿಕ್ ಇದು ತುಂಬ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಪೂಜೆ ನಿಂಬೆಹಣ್ಣು ಹಾಕ್ಬಿಡ್ತೀವಿ. ಅದಕ್ಕೆ ನೋಡ್ರಿ ಎಷ್ಟು ಮಂದಿ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬೆಂಗಳೂರು ಒಂಥರ ಎಲ್ಲರಿಗೂ ಬದುಕೋಕ್ಕೆ ಆಗತ್ತೆ. ಅವ್ರ ಮನೆ ಇದೆ. ನಾವು ಹುಟ್ಟಿದ್ದು ಬೇರೆ ಊರಾಗಾದ್ರೂ ಬದುಕಕ್ಕೆ ಇಲ್ಲೇ ಬರಬೇಕಾಗುತ್ತೆ. ಮೆಟ್ರೋ ಒಳಗಡೆ ಬಂದೆ. ಅಲ್ಲಿ ಒಳಗೆ ಹೋದ್ರೆ ವಿಡಿಯೋ ಮಾಡಂಗಿಲ್ಲ, ಬೈತಾರ. ಮತ್ತೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಮೆಟ್ರೋ ಬಂತು, ಮೆಟ್ರೋ ಒಳಗೆ ಹತ್ಕೊಳ್ಳೋಣ. ನಗರ ಮೆಟ್ರೋ ಸ್ಟೇಷನ್ ಆಗಿದೆ. ಹೊರಗಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಲೆಂತ್ ಆಗ್ಬಾರ್ದು ಅಂತೇಳಿ ಇಷ್ಟ ತೋರ್ಸಾಕತ್ತೀನಿ. ಯಾಕಂದ್ರೆ ನಿಮಗೂ ನೋಡೋಕೆ ಬೇಸರ ಆಗಿರ್ಬಾರ್ದು, ನನಗೆ ಎಡಿಟ್ ಮಾಡೋಕ್ಕೆ ಕಷ್ಟ ಆಗಿರ್ಬಾರ್ದು. ಅದಕ್ಕೋಸ್ಕರ ಹಿಡಿದು ಹೊಂಟೀನಿ. ಇದು ನಾನು ಡೈಲಿ ಅಡ್ಡಾಡೋದು. ಸೊ ನಾವಿವಾಗ ಮೆಟ್ರೋ ಸ್ಟೇಷನಿಂದ ಆಚೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಜಯನಗರ 4th ಬ್ಲಾಕ್ಗೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ಜಯನಗರ 4th ಬ್ಲಾಕು. ಇಲ್ಲಿ ಜಯನಗರ ಬಸ್ ಸ್ಟ್ಯಾಂಡ್ ಕಾಣುತ್ತೆ. ಇಲ್ಲೊಂದು ಜೈನ ದೇವಸ್ಥಾನ ಇದೆ, ಚಲೋ ಐತೆ. ಒಳಗೆಲ್ಲ ಮಸ್ತು ಕುಂದ್ರಾಕ ಇದು ಎಲ್ಲ ಕಾಣುತ್ತೆ, ನೋಡ್ಬೋದು. ಇಲ್ಲಿ ಶಾಪಿಂಗಿಗೆ, ಫುಡ್ಗೆ, ಹುಡುಗರು ಹುಡುಗಿಯರು ಎಲ್ಲರೂ ಬಂತು. ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಇಲ್ಲೆಲ್ಲ. ಒಳಗೆ ಹೋದ್ರೆ ಇನ್ನೂ ನಾವು ಈಗ ಎಂಟ್ರಿ ಆಗುತ್ತೆ. ಈಗ ಸಿಗ್ನಲ್ ಐತಿ ಹಾಕಿ ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ಶಾಪಿಂಗ್. ಲೇಡೀಸ್ಗೆ ಚಲೋ ಇರುತ್ತೆ. ಇದು ಜಯನಗರ ಬಸ್ ಸ್ಟ್ಯಾಂಡ್. ಜಯನಗರ ಬಸ್ ಸ್ಟಾಪು. ಸಿಗ್ನಲ್ ದಾಟಣ. ಜಾಸ್ತಿ ಅಂದ್ರೆ ಜಾಸ್ತಿ ಲೇಡೀಸ್ಗೆ ಇರ್ತಾವೆ ಎಲ್ಲ. ಯಾಕಂದ್ರೆ ಶಾಪಿಂಗ್ ಜಾಸ್ತಿ ಮಾಡೋರು ಅವರ ಅಲ್ಲ. ಅಲ್ಲಿಗೆ ರೋಡ್ ಕಾಣಿಸ್ತಲ್ಲ, ಅಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಬಂದರೆ ಇಲ್ಲಿ ಈ ಕಡೆ ಬರ್ತಾರೆ.
ಕಾಣ್ಬೋದು ಇಷ್ಟಪಡ್ತೀನಿ ಜನ. ನೀವೆಲ್ಲ ನೋಡಿದ್ರಿ. ಈಗ ನಾವು ಇವಾಗ ಹೋಗೋಣ ನಮ್ಮ ಪ್ರೋಗ್ರಾಮ್ ಕಡೆಗೆ. ಇನ್ನೂ ಹಂಗೆ ಹೋಗಬೇಕು. ಇನ್ನೊಂದು 2 ನಿಮಿಷ ಆಗುತ್ತೆ. ಬಟ್ ಅದನ್ನೆಲ್ಲ ತೋರಿಸಲ್ಲ 2 ನಿಮಿಷದ. ನಾನೇನು ನಿಮ್ಗೆ ನೋಡೋಕೆ ಬೋರ್ ಆಗುತ್ತೆ ಏಕೆ ಅಲ್ಲ. ಫೈನಲಿ ನಾವು ಬಂದ್ವಿ ಯುವಕ ಸಂಘ ಹತ್ರ. ಇಲ್ಲಿ ಅರೆನಾ ಅನಿಮೇಷನ್ ಪಕ್ಕನೇ ಇದೆ. ಇಲ್ಲಿ ವಿಡಿಯೋ ಎಡಿಟಿಂಗು, ಆಫ್ಟರ್ ಎಫೆಕ್ಟು ಮತ್ತು ಎಲ್ಲನೂ ಹೇಳ್ಕೊಡ್ತಾರೆ. ಬಟ್ ಕಾಸ್ಟ್ಲಿ. ನಿಮಗೆ ಕಾಣ್ಬೋದು ಇದು ಯುವಕ ಸಂಘ ಯುವಪಥ ಅಂತ. ಯುವಪಥ ಎಲ್ಲರೂ ಕಾಯಕತ್ತಾರ, ವಿಡಿಯೋ ಮಾಡಾಕತ್ತಾರ. ಯುವಕ ಸಂಘ ನಾವು ಇಲ್ಲಿ ರೆಗ್ಯುಲರು. ಸಣ್ಣ ವಿಷಯವನ್ನ ಹೇಳೋದಾದ್ರೆ ಅಮೆರಿಕದ ಒಂದು ರಾಜ್ಯ ಒಂದು ನಿರ್ದಿಷ್ಟ ದಿನಾಂಕವನ್ನ ವಿಪಿ ಡೇ ಅಂತ ಆಚರಣೆ ಮಾಡುತ್ತೆ. ನಾವೆಲ್ಲ ಹೆಮ್ಮೆ ಪಡೋದಕ್ಕೆ ಎಷ್ಟು ಸಾಕು ಅಂತ ಅಂದುಕೊಳ್ತಾ ವಿಜಯ ಪ್ರಕಾಶ್ ಸರ್ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಹಾಗೆ ಏನು ಎರಡು ಇಲ್ಲ ಅಂದ್ರೆ, ಯಾವ ಎರಡು ಮಹತ್ವದ ಸಂಗತಿಗಳು ಇರಲಿಲ್ಲ ಅಂದ್ರೆ ಭಾರತೀಯ ಸಂಸ್ಕೃತಿ ಬಡವಾಗ್ತಿತ್ತು, ಅದು ರಾಮಾಯಣ ಮಹಾಭಾರತ. ಅದನ್ನ ಚಂದದ ಭಾಷೆಯಲ್ಲಿ ಕಟ್ಟಿಕೊಡ್ತಾ ಇರೋರು ಜಗದೀಶ್ ಶರ್ಮಾ ಸಂಪ ಅವರು. ಹಲವು ನೀವೆಲ್ಲ ಅವರನ್ನ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿರ್ತೀರಿ. ಇಂದು ಮತ್ತೊಂದು ವಿಶೇಷ ಪ್ರಯತ್ನಕ್ಕೆ ನಮ್ಮ ಜೊತೆಗಿದ್ದಾರೆ ಜಗದೀಶ್ ಶರ್ಮಾ ಸಂಪ ಅವರು. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. मन लगो मेरो यार प्रति, मन लगो मेरो यार प्रति, मन लगो मेरो यार, जो सुख पाओ, जो सुख पाओ, जो सुख पाओ राम भजन में सौ सुख नाम अमीर में, भला बुरा सबका सुन लीजिए, कर गुजरान गरीबी में, गरीबी में. ನಾನು ಮತ್ತೆ ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ದೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಯಾಕಪ್ಪ ಈಗ ಹಾಡ್ತಾ ಇದೆಯಾ ಅಂತ ಮತ್ತೆ ಕೇಳೋದು. ನಾನಂದೆ ಸರ್ ನಿಮ್ ಕಾಂಪೋಸಿಷನ್ ನಿಮ್ ತರನೇ ಹಾಡೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೊಗಳ್ತಾರೆ ಅನ್ಕೊಂಡು. ಈಗ ನಾನು ಬಹಳ ಚೆನ್ನಾಗಿ ಹೊಗಳ್ತಾರೆ ಅನ್ಕೊಂಡು ಸರ್ ನಿಮ್ ತರನೇ ಹಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಕಣಪ್ಪ ನನ್ನ ತರನೇ ಹಾಡಬೇಕು ಅಂದ್ರೆ ನಾನಿಲ್ವೇ, ನೀನು ನಿನ್ ತರ ಹಾಡು. ಲೆಜೆಂಡರಿ ಕಂಪೋಸರ್. ಈ ಹಾಡು ನನಗೆ ಫಾಲೋ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾಂಪೋಸಿಷನ್, ಯಾಕೆ ಒಂದೊಂದು ಪದಗಳನ್ನು ಹೇಗೆ ಅವರು ಕಂಪೋಸ್ ಮಾಡಿದ್ದಾರೆ ಅಂತ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿವ ಸರಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಮಣ್ಣ ತಿಂದು ಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆಯುವುದು ತಾಯಿಯ
ಮರೆಯುವುದುಂಟೆ ಮರೆ ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲನ್ನಾದರೂ ಹಾಕು ನೀರನ್ನಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡುವಂತ ನಿನ್ನಲ್ಲಿ ಕೇಳೋಲ್ಲ ನಾನು. ಆಸೆ ಎಂಬ ಬಿಸಿಲು ಏಕೆ ಏರುವೆ ಮರಳು ಕಾಡಿನಲ್ಲಿ ಸುಮ್ಮನೆ ಅಲೆಯುವೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಕಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯಲು ದುರಾಸೆ ಏತಕ್ಕೆ ದುರಾಸೆ ಏತಕ್ಕೆ ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನೆ ಬಂದರು ಅವನ ಕಾಣಿಗೆ ನಿಧಾನಿಸು ನಿಧಾನಿಸು ಮಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಹೊಡೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು
Repeat after me. La 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 la. La 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 la. La 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 la. La 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 la. ಗಂಡು ಧ್ವನಿಗಳೇ ಜಾಸ್ತಿ ಕೇಳಿಸ್ತಾ ಇದೆ. La 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 la. La 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 la. ಹೆಣ್ಮಕ್ಳೇ ಸ್ಟ್ರಾಂಗ್. ಹುಟ್ಟು ಸಾವು ಬದುಕಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಒಂದು ಲೈನಲ್ಲಿ ಎಂಥ ವಿಷಯ ಇಟ್ಟಿದ್ದಾರೆ. ನಾವ್ ಯಾವಾಗ ಹುಟ್ಟುತ್ತೀವಿ ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು, ಅದು ಬೇರೆ. ಯಾವಾಗ ಅದು ಗೊತ್ತಿಲ್ಲ, ಅದು ಬೇರೆ ಸೆಲೆಬ್ರೇಟ್ ಮಾಡ್ಕೊತಾರೆ. ಹುಟ್ಟು ಸಾವು ಬದುಕಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಗತೆಯಲ್ಲಿ. ವಿಷಾದವಾಗಲಿ ವಿಷಾದವಾಗಲಿ ವಿಷಾದವಾಗಲಿ. ಈಗ ಅದೇ ಸ್ಮೈಲ್ ಅಲ್ಲೇ ವಿಷಾದವಾಗಲಿ ಹಾಡಿ. 1 2 3. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿ ಬಂದು ಎಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ನಾನಿದು ಹಾಡಿಲ್ಲ, ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಏನೋ ಹೇಳ್ಬಿಟ್ಟೆ ಪಿಬರಿ ರಾಮರ ಸಂತೋಷ. ಜನನ ಮರಣ ಭಯ ಶೋಕವಿದು ಸಕಲ ಶಾಸ್ತ್ರ ನಿಗಮಾಗಮ ಸಾರ. ಜನನ ಮರಣ ಭಯ ಶೋಕವಿದು ಸಕಲ ಶಾಸ್ತ್ರ ನಿಗಮಾಗಮ ಸಾರ. ಪಿಬರೆ ರಾಮರಸೋ ರಸನೆ ಪಿಬರೆ ರಾಮರಸೋ ಪಿಬರೆ ರಾಮರಸೋ.
ಅಲ್ಲಿ ಕಾನ್ಸರ್ಟ್ ಮುಗಿಸಿದ್ದಾಯಿತು, ಕೇಳಿದ್ದಾಯಿತು, ಹಾಡು ಕೇಳಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ಇವಾಗ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.